ಮಾಲತಿ ಅಮ್ಮ ಅವರ ಮೇಕಪ್ ಕಿಟ್ ಇಂದ ಏನ್ ಕದ್ದಿದ್ರಿ? ಅವ್ರ BMW ಕಾರ್ ಕದ್ದಿದೆ. ನಿಮ್ಮ ಹ್ಯಾಂಡ್ ಬ್ಯಾಗ್ ನಲ್ಲಿ ನೀವು ಸಾಕಿರೋ ಅದು ಒಂದು ದೈತ್ಯ ಪ್ರಾಣಿ ಯಾವುದು? ಆನೆ. ನಿಮ್ ಬೆಡ್ ಅಲ್ಲಿ ಏನಾದ್ರು ಒಂದು ದೈತ್ಯ ಪ್ರಾಣಿ ಸಾಕೋದಿದ್ರಿ ಯಾವ್ದನ್ನ ಸಾಕ್ತಿದ್ರಿ? ಡೈನೋಸರ್. ಈಗ ಸೊಸೆ ಹತ್ರ ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಕೊಡೋ ಲಂಚ ಏನು? ಮುತ್ತು. ನಿಮ್ಮ ಸೀಕ್ರೆಟ್ ಕ್ರಶ್ ಯಾರು? ದರ್ಶನ್. ನೀವು ರಾಂಗ್ ಆನ್ಸರ್ ತಪ್ಪು ಉತ್ತರನೇ ಕೊಡ್ಬೇಕು, ಅದಕ್ಕೆ ಸರಿ ಉತ್ತರ ಕೊಡಬಾರ್ದು ಅಷ್ಟೇ. ಇಲ್ಲ ಸ್ಪೀಡ್ ಕೇಳ್ತೀನಿ, ಸ್ಪೀಡ್ ಆನ್ಸರ್ ಮಾಡ್ತಾ ಓಕೆ, ಸರಿ ಸರಿ. ಈಗ ನನ್ನ ಫಸ್ಟ್ ಪ್ರಶ್ನೆ, ದುಬೈಯಿಂದ ಬೆಂಗಳೂರಿಗೆ ಹಾರಿ ಬರೋಕೆ ನೀವು ಯೂಸ್ ಮಾಡೋ ವೆಹಿಕಲ್ ಯಾವುದು? ನಾನು ಸ್ಕೂಟ್ರಲ್ಲಿ ಬರ್ತಾ ಇದ್ದೆ. ಮಧ್ಯರಾತ್ರಿ ಎದ್ದು ಕದ್ದು ಮುಚ್ಚಿ ತಿನ್ನೋ ಜಂಕ್ ಫುಡ್ ಯಾವುದು? ನಾನು ಪಿಜ್ಜಾ ತಿನ್ನಕ್ಕೆ ಹೋಗ್ತೀನಿ. ಪಿಜ್ಜಾ ಕರೆಕ್ಟ್ ಅಂತ? ಪಿಜ್ಜಾ ತಿನ್ನಲ್ವಾ ನೀವು? ಓಕೆ, ರಾಂಗ್ ಆನ್ಸರ್ ಅಲ್ಲಿ. ಓಕೆ, ರೆಡಿ. ಸೀರಿಯಲ್ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ಬೇಕು ಅಂತ ಇದ್ರಿ? ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೆ. ಕ್ಯಾಮ್ರಾ ಆಫ್ ಇದ್ದಾಗ ಮಾಲತಿ ಅಮ್ಮ ಅವರ ಮೇಕಪ್ ಕಿಟ್ ಇಂದ ಏನ್ ಕದ್ದಿದ್ರಿ? ಅವ್ರ BMW ಕಾರ್ ಕದ್ದಿದೆ. ಮತ್ತೆ ಕಾಫಿ ಕುಡಿಯೋ ಗ್ಲಾಸ್ಗೆ ಗುಟ್ಟಾಗಿ ಏನ್ ಮಿಕ್ಸ್ ಮಾಡಿದ್ರಿ? ನಾನು ಚಾಕ್ಲೇಟ್ ಹಾಕ್ಬಿಟ್ಟಿದ್ದೆ, ತುಂಬ ಅವ್ರಿಗೆ ಇಷ್ಟ ಅಂತ. ನೈಸ್. ಓಕೆ, ನಿಮ್ಮ ಹ್ಯಾಂಡ್ ಬ್ಯಾಗ್ ನಲ್ಲಿ ನೀವು ಸಾಕಿರೋ ಅದು ಒಂದು ದೈತ್ಯ ಪ್ರಾಣಿ ಯಾವುದು? ಆನೆ. ನಿಮ್ಮ ಸೀಕ್ರೆಟ್ ಕ್ರಶ್ ಯಾರು? ದರ್ಶನ್. ರಿಯಲ್ ಅವರೇನಾ? ರಿಯಲ್ ಆಗೋ ದರ್ಶನ ಕ್ರಶ್? ನೋಡಿ, ತಪ್ಪು ಆನ್ಸರ್ ಹೇಳಿದ್ರೆ ಸರಿ ಇಲ್ಲ, ಅದನ್ನ ತಪ್ಪು ಹೇಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ಓಕೆ, ಕನ್ನಡಿ ಮುಂದೆ ನಿಂತು ನೀವು ಹಾಕೊಳ್ಳುವಂತ ಸೂಪರ್ ಹೀರೋ ಬಟ್ಟೆ ಯಾವುದು? ಪ್ಯಾಂಟು ಶರ್ಟು. ಓಕೆ, ಶೂಟಿಂಗ್ ಬೋರ್ ಅನ್ಸಿದಾಗ ಸುಳ್ಳು ಹೇಳಿ ಎಸ್ಕೇಪ್ ಆಗಿ ನೀವು ರೆಸ್ಟ್ ತಗೊಳ್ಳೋಕೆ ಹೋಗಿರುವಂತ ಒಂದು ಮಾಯಾಲೋಕ ಯಾವುದು? ಸುಮಾರು ಸಾರಿ ಬಾತ್ರೂಮಿಂದ ಈಚೆನೆ ಬರಲ್ಲ, ಕರೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತೀನಿ. ಇದೆಲ್ಲ ರಿಯಲ್ ಆನ್ಸರ್ ಹೇಳ್ತಿದ್ದಾರೆ ಅವರು, ಬಾತ್ರೂಮ್ ಇಂದ ಹೊರಗಡೆ ಬರಲ್ಲ ಅಂತ. ಓಕೆ, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟೋದಕ್ಕೆ ಇಷ್ಟಪಡ್ತೀರಾ? ನಾನು ಕಲಾವಿದೆ ಆಗಕ್ಕೆ ಊಟಕ್ಕೆ ಇಷ್ಟಪಡ್ತೀನಿ. ಇದು ಮಾತ್ರ ಇದು ಸತ್ಯನೇ ಹೇಳ್ತೀನಿ. ಇದು ರಾಂಗ್ ಆನ್ಸರ್ ಇಲ್ಲ, ಹೇಳಲ್ಲ ನಾನು. ಓಕೆ, ಸಿಕ್ಕಾಪಟ್ಟೆ ಹಸ್ವಾದಾಗ ಯಾವ ರಾಕ್ಷಸಿ ಅವತಾರ ತಾಳ್ತೀರಾ? ನಾನು ಜಾಸ್ತಿ ಊಟ ತಿನ್ನಬೇಕು, ಆ ಥರ ಒಂದು ದೆವ್ವ ಥರ ರಾತ್ರಿ ಎಲ್ಲ ಬಂದು ತಿನ್ನುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗೋಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲಾದ್ರೂ ಅದೃಶ್ಯ ಆದ್ರೆ ಅಂದ್ರೆ ಅದೃಶ್ಯ ಆಗೋ ಪವರ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ನಾನು ಯಾರೋ ಒಬ್ರು ಎಲ್ಲೋ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಯಾರೋ ಒಬ್ರು ಎಲ್ಲೋ ಇದ್ದಾರೆ, ಯಾರು? ಓಕೆ, ನಿಮ್ಮ ಹೆಸರೇನು? ಅಂಜಲಿ. ರಾಂಗ್ ಆನ್ಸರ್ ಓನ್ಲಿ. ರಾಂಗ್ ಹೇಳ್ಬೇಕಿತ್ತಾ? ಅಯ್ಯೋ, ಗೊತ್ತಾಯ್ತು. ನಿಮ್ಮ ಹೆಸರೇನು? ಜಯಂತಿ. ನೀವು ಪಾತ್ರೆ ಯಾವ್ದ್ರಲ್ಲಿ ತಿಕ್ತೀರಾ? ನಾನು ನನ್ನ ವೇಲಲ್ಲಿ. ಓ, ಕಸ ಯಾವ್ದ್ರಲ್ಲಿ ಬಿಡಿಸ್ತೀರಾ? ನಮ್ಮ ಮನೆ ಬಾಚಣಿಗೆಲಿ. ಬ್ರಷ್ ಯಾವ್ದ್ರಲ್ಲಿ ಮಾಡ್ತೀರಾ? ನೆಲ ಒರೆಸ್ತಾರಲ್ಲ, ಅದರಲ್ಲೇ ಬ್ರಷ್ ಮಾಡಿಬಿಡ್ತೀನಿ. ಸ್ಕಿನ್ ಕೇರ್ ಹೆಂಗ್ ಮಾಡ್ತೀರಾ? ಪಾತ್ರೆ ತೊಳೆಯೋದು ಲಿಕ್ವಿಡ್ ಬ್ರಷ್, ಪಾತ್ರೆ ತೊಳೆದಿಟ್ಟು ಅದನ್ನು ತೊಗೊಂಡು ಉಜ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಮುಖ ಎಲ್ಲ. ಹೇರ್ ಕೇರ್ ಹೆಂಗ್ ಮಾಡ್ತೀರಾ? ಪೊರ್ಕೆ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ತೆಗಿತೀನಿ ಅದರಲ್ಲಿ. ಊಟಕ್ಕೆ ಏನು ಸ್ಪೆಷಲ್ ಆಗಿ ಮಾಡ್ತೀರಾ? ನಾನು ತರಕಾರಿ, ಹಸಿ ತರಕಾರಿಗಳನ್ನೆಲ್ಲ ತುಂಬಿಟ್ಕೊಂಡು ಚೆನ್ನಾಗಿ ಅದನ್ನೇ ಹೊಟ್ಟೆ ತುಂಬಷ್ಟು ತಿಂದ್ಬಿಡ್ತೀನಿ ನಾನು, ಬೇಯಿಸ್ದೇ ಇರೋದು. ವೆರಿ ನೈಸ್, ಯು ಆರ್ ಸೆಲೆಕ್ಟೆಡ್. ಅದೆಲ್ಲ ತಮಾಷೆಗಾಗಿ, ಇದು ಕೇವಲ ತಮಾಷೆಗಾಗಿ ತಪ್ಪು ಉತ್ತರಗಳು ಮಾತ್ರ ಕೊಡಬೇಕು, ಹಾಗಾಗಿ ಅವ್ರು ತಪ್ಪು ಉತ್ತರಗಳನ್ನ ಕೊಟ್ಟರು. ಬಟ್ ಕೆಲವು ಕೊಟ್ಟಿಲ್ಲ, ಕೆಲವು ಸರಿ ಉತ್ತರಗಳು. ಅದ್ರಲ್ಲಿ ದರ್ಶನ್ ಮೇನ್ ಮನ್ಸಲ್ಲಿ ಇದ್ದಿದ್ದು ಹೇಳಿದ್ದೀನಿ. ಮನ್ಸಲ್ಲಿ ಇದ್ದು ಹೇಳಿದ್ರು. ಈಗ ಅಮ್ಮಂಗೆ ಆ ಪ್ರಶ್ನೆಗಳು. ಅಮ್ಮ, ನಿಮ್ಗೆ ಫಸ್ಟ್ ಪ್ರಶ್ನೆ, ನಿಮ್ ಮಕ್ಳು ಸೆಟ್ಟಿಗೆ ಹೋದ್ರೆ ನೀವೇನ್ ಮಾಡ್ತೀರಾ? ಸುಳ್ಳು ಹೇಳ್ಬೇಕು. ಮಕ್ಳು ಸೆಟ್ಟಿಗೆ ಹೋದ್ರೆ ಏನ್ ಮಾಡ್ತೀರಾ? ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀರಾ? ಓಕೆ. ಈಗ ನಾಟಕ ಕಂಪನಿಲಿ ದಿನ 40 ಜನರಿಗೆ ಏನ್ ಊಟ ಕೊಡ್ತಿದ್ರಿ? ಏನು ಕೊಡೋದು? ಉಪ್ಪಿಟ್ಟು ಕೊಡೋದಷ್ಟೇ. ಇದು ನಿಜ ಆನ್ಸರ್, ಉಪ್ಪಿಟ್ಟು. ಇಲ್ಲ, ಅನ್ನ ಸಾರು ಪಲ್ಯ ಕೊಡ್ತಿದ್ದೆ. ಅಮ್ಮ ಈಸಿ ಕಲ್ತ್ಕೊಂಡ್ಬಿಟ್ರು. ಓಕೆ, ತರಕಾರಿಗಳು ಕೊಟ್ಬಿಡ್ತಿದ್ದೆ ಹಂಗೇನಾದ್ರು. ಈಗ ಸೊಸೆ ಹತ್ರ ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಕೊಡೋ ಲಂಚ ಏನು? ಅವ್ರಿಗೆ ಕೊಡೋ ಲಂಚ ಮುತ್ತು. ಮುತ್ತು. ಓಕೆ, ಟ್ರಾಫಿಕ್ ಜಾಮ್ ಆದಾಗ ನೀವು ಸೆಟ್ಟಿಗೆ ಹೆಂಗ್ ಬರ್ತೀರಾ?
ನಡ್ಕೊಂತ ಬರ್ತೀನಿ. ಸೈಕಲಲ್ಲಿ ಬಿಟ್ಬಿಡ್ತೀನಿ. ಸೈಕಲ್ ಅಲ್ಲೂ ಬರ್ಬೋದು, ಅವಾಗ್ಲೂ ಕಷ್ಟನೇ ಅದೇ ನಡ್ಕೊಂಡು ಬರ್ತೀನಿ. ನಡ್ಕೊಂಡು ಬಂದರೆ ಮುಟ್ತೀನಿ, ಸೈಕಲಲ್ಲಿ ಬಂದರೆ ಮುಟ್ಟಕ್ಕಾಗಲ್ಲ. ಓಕೆ. ತರುಣ್ ಸುಧೀರ್ ಅವರಿಗೆ ಡೈರೆಕ್ಷನ್ ಮಾಡೋದಕ್ಕೆ, ಸ್ಕ್ರಿಪ್ಟ್ ಎಲ್ಲ ಬರೆಯೋದಕ್ಕೆ ಹೇಳ್ಕೊಟ್ಟಿರೋರು ಯಾರು? ಅವರಪ್ಪ. ನಿಜ ಹೇಳ್ಬಿಟ್ರು. ಅವರಪ್ಪ ಇರ್ಲಿಲ್ವಲ್ಲ ಅವ್ರು ಡೈರೆಕ್ಟರ್ ಆದಾಗ. ನಾವು 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 ಇವಾಗ ಇವ್ರು ಹೇಳ್ಕೊಟ್ಟಿದ್ದಾರೆ, ಅವರು ಅಂತ ಹೆಸರು ಹೇಳಿದ್ದಾರೆ. ಅವ್ರು ಇರ್ಲಿಲ್ವಲ್ಲ ಅದಕ್ಕೆ. ಇರ್ಲಿಲ್ವಲ್ಲ ಅವ್ನು ಡೈರೆಕ್ಟರ್ ಆಗೋದಕ್ಕಿಂತ ಮುಂಚೆ ಅವ್ನು 12 ವರ್ಷದ ಹುಡುಗ ಸುಧೀರ್ ಅವ್ರು ಹೋದಾಗ. ಬಟ್ ನೋಡಿ ನಾವಂತೂ ಅಲ್ಲ, ಅಲ್ವಾ? ನಾವೇ ಇದಾದ್ವಿ ಈಗ. ಹೌದು. ಓಕೆ. ಈಗ ಸುಧೀರ್ ಸರ್ ಅವರು ಜಿರಳೆಗೆ ಹೆದರ್ತಿದ್ರು ಅನ್ನೋಂತ ಮಾತಿದೆ. ನೀವೊಂದು ನಿಮ್ ಬೆಡ್ ಅಲ್ಲಿ ಏನಾದ್ರು ಒಂದು ದೈತ್ಯ ಪ್ರಾಣಿ ಸಾಕೋದಿದ್ರಿ, ಯಾವ್ದನ್ನ ಸಾಕ್ತಿದ್ರಿ? ಡೈನೋಸರ್. ಅವಾಗಂತೂ ಭಯ ಬಿಟ್ಟು ಹೊರಡೆ ಹೋಗ್ತಿದ್ರು. ಮತ್ತು ನಮ್ಮ ಸುಧೀರ್ ಅವ್ರು ನೋಡಿದ್ರೆ ಎಲ್ಲ ಭಯ ಪಡ್ತಿದ್ರಲ್ಲ. ಅವರೇ ಬಟ್ ಅವ್ರು ಹೌದಾ ಜಿರಳೆಗೆ ಭಯ ಪಡ್ತಿದ್ದು? ಅವ್ರ ಪುಕ್ಲ ಎಲ್ಲದಕ್ಕೂ ಭಯ. ಜಿರ್ಲೆ ಬಂದಿದೆ ಬಾತ್ರೂಮಲ್ಲಿ, ನಾನು ಹೋಗಲ್ಲ, ಅದನ್ನು ಓಡಿಸ್ರಿ, ಅದನ್ನು ಏನು, ಅದೇನು ದೊಡ್ಡ ಪ್ರಾಣಿನ, ಅದೇನು ಹುಲಿನ, ಅದೇನು ಹಾವ ರೇ, ಏನ್ರಿ ನಾನು ಗುಡಿಸಲ್ಲ ಹೋಗ್ರಿ ಅಂತ ಹೋಗೋದೇ ಇಲ್ಲ ಅವ್ರು. ಎಲ್ಲ ಕೆಲಸದವರೆಲ್ಲ ಗುಡಿಸಿ ಕೊಟ್ಟರು ಆಮೇಲೆ ಹೋಗ್ತಾರೆ. ಓಕೆ. ಈಗ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರುವಂತಹ ನಿಮ್ಮ ಒಂದು ಹಿಡನ್ ಟ್ಯಾಲೆಂಟ್ ಯಾವುದು? ನಾನು ಎಲ್ಲರನ್ನೂ ಪ್ರೀತಿಸೋದು. ನಿಜಾನೇ ಹೇಳಿದ್ರಿ. ಬಟ್ ಎಸ್. ಓಕೆ. ಸೀರಿಯಲ್ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಇಷ್ಟ ನಿಮಗೆ? ನನಗೇನು ಮಾಡ್ಬೇಕಂತ ಇಷ್ಟ ಇಲ್ಲ. ಓಕೆ. ಏನಾದರೂ ನಿಮಗೆ ಅದೃಶ್ಯ ಆಗೋ ಪವರ್ ಇದ್ದಿದ್ರೆ ಏನು ಮಾಡ್ತಿದ್ರಿ? ಅದು ಬೇಡಪ್ಪ ದೇವರೇ, ನೆಮ್ಮದಿಯಿಂದ ಇರೋದು ಕೊಡು ಅಂತ ಕೇಳ್ತೀನಿ ಅಷ್ಟೇ. ಸೊ ಕ್ಯೂಟ್. ಆಕ್ಚುಲಿ ಇದು ರಾಂಗ್ ಆನ್ಸರ್ ಅಲ್ಲ, ರೈಟ್ ಆನ್ಸರ್. ಕರೆಕ್ಟ್. ಓಕೆ. ಮುಂದಿನ ಜನ್ಮದಲ್ಲಿ ನೀವು ಏನಾಗಿ ಹುಟ್ಟೋದಕ್ಕೆ ಇಷ್ಟಪಡ್ತೀರಾ? ಅವನೇನು ಹುಟ್ಟಂತಾನೆ ಅದು ಹುಟ್ಟೋದು, ನಾವು ಅಂದ್ಕೊಂಡಿದ್ದಾಗಲ್ಲ. ನಿಜ, ಅದು ಕರೆಕ್ಟ್. ನಾವೇನು ಅನ್ಕೊಂಡಿರ್ತೀವೋ ಅದು ಆಗಲ್ಲ. ಕರೆಕ್ಟ್. ಬಟ್ ನಿಮ್ಮ ಜೊತೆ ಮಾತಾಡುವಾಗ ನಾನು ತುಂಬ ವಿಷಯಗಳನ್ನು ತಿಳ್ಕೊಂಡೆ, ನಾನು ತುಂಬ ಕಥೆಗಳನ್ನು ತಿಳ್ಕೊಂಡೆ, ತುಂಬ ವಿಚಾರಗಳು ಹೀಗಿದ್ರೆ ಚಂದ ಅಂತ ತಿಳ್ಕೊಂಡೆ. ಬಟ್ ನಿಮಗೆ ಇನ್ನು ಫ್ಯೂಚರಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ, ನಮ್ಮ ಸೀರಿಯಲ್ ಇಂಡಸ್ಟ್ರಿ ಹೆಂಗಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಸುತ್ತೆ? ಹೊಂದಾಣಿಕೆ ಇರಬೇಕು, ಹೊಸ ವಿಷಯಗಳನ್ನು ತಿಳ್ಕೊಂಡು ಡೈರೆಕ್ಷನ್ ಮಾಡೋ ನಿಟ್ಟಿನಲ್ಲಿ ಹೋಗಬೇಕು, ಮತ್ತು ಜನಗಳಿಗೆ ಏನು ರುಚಿ ಇದೆ ಅದನ್ನು ಅವ್ರು ಕೊಡಬೇಕು. ಈ ಬರೀ ಫೈಟ್ ಕೊಟ್ಟು ನಾವು ಫೈಟ್ ತೆಗಿತೀನಿ ಫೈಟ್ ಅಂತಂದರೆ ಆ ಫೈಟ್ ಚಕ್ನಾರಿಸ್ ಥರ ಫೈಟ್ ಮಾಡಿದ್ರೆ ನಮ್ಮ ಕನ್ನಡದವ್ರು ಯಾರು ನೋಡ್ತಾರೆ? ಅದಕ್ಕೆ ಜನಗಳಿಗೆ ಏನು ಟೇಸ್ಟ್ ಇದೆ, ಜನಗಳಿಗೆ ಏನು ಬೇಕು ಅದನ್ನು ಕೊಟ್ಟರೆ ಮಾತ್ರ ಅವರು ಹಿಟ್ಟಾಗ್ತಾರೆ, ಆ ಪಿಕ್ಚರು ಹಿಟ್ಟಾಗುತ್ತೆ, ಆ ಪಿಕ್ಚರಿಗೆ ಪ್ರೊಡ್ಯೂಸರ್ ಆದವರು ಅವರು ಹಿಟ್ಟಾಗ್ತಾರೆ. ಏನೋ ತೆಗಿಬೇಕು ಅಂತ ತೆಗೆದ್ರಾಗಲ್ಲ, ನನ್ನ ಭಾವನೆ. ಖಂಡಿತ ಅಮ್ಮ ಹೇಳಿದ ನಿಜ. ಇಲ್ಲಿ ಕೆಲಸ ಕಲ್ತ್ಕೊಂಡು ಬರಬೇಕು. ಇಲ್ಲಿ ಬಂದ ಮೇಲೆ ಕಲಿತೀನಿ ಅಂದರೆ ಇಂಡಸ್ಟ್ರಿ ಆಗೋದಿಲ್ಲ. ಸ್ವಲ್ಪನಾದರೂ ಒಂದಿಷ್ಟು ನಾಲೆಜ್ ತಿಳ್ಕೊಂಡು ಒಂದು ಸ್ವಲ್ಪನಾದರೂ ಕಲಿತು ಸ್ವಲ್ಪ ಬಂದರೆ ಆವಾಗ ABCDನಾದರೂ ಕಲ್ತ್ಕೊಂಡು ಬರಬೇಕು. ಅದು ಬರದೆ ಇಲ್ಲಿ ಬಂದರೆ ಏನು ಬೆಳೆ. ಇವತ್ತು ಏನಾಗಿದೆ ಇಂಡಸ್ಟ್ರಿ ಪರಿಸ್ಥಿತಿ ಅಂತಂದರೆ ಖಂಡಿತ ಅಮ್ಮ ಹೇಳ್ದಂಗೆ ಹೊಂದಾಣಿಕೆ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಜನಗಳಿಗೆ ಯಾವುದು ಬೇಕು, ಅವ್ರಿಗೆ ಯಾವುದು ಹಸುವಿದೆಯೋ ಆ ಊಟನ ಬಡಿಸ್ಬೇಕು ನಾವು. ಹಸು ಇಲ್ಲದೆ ಇರೋ ಊಟ ತೊಗೊಂಡೋಗಿ ಬಡಿಸಿದ್ರೆ ಅವ್ರು ಬೇಡ ಅಂತ ತಳ್ಬಿಟ್ಟು ಆ ಕಡೆಗೆ ಹೋಗ್ತಾರೆ. ಅದು ಯಾರೇ ಇರಲಿ, ರಾಜ್ಕುಮಾರ್ ಇರಲಿ, ಯಾರೇ ಇರಲಿ, ಅವ್ರಿಗೆ ಇಷ್ಟ ಆಗೋ ಕತೆಗಳನ್ನ ಕೊಟ್ಟರೆ ಖಂಡಿತ. ಇವಾಗಲೂ ಮೊನ್ನೆಲ್ಲ 100 ಸಿನಿಮಾಗಳೆಲ್ಲ ಆಗಿದೆ. ಅದು ಎಷ್ಟು ಚೆಂದ ಇತ್ತು. ಮೊನ್ನೆ ಒಂದು ಸಿನಿಮಾ ಬಂತಲ್ಲಮ್ಮ, ಅದು ತುಂಬ ಚೆನ್ನಾಗಿತ್ತು. ಕಾಂತಾರ ಅಲ್ಲ, ಈಗ ಮೊನ್ನೆ ಒಂದು ನಾನು ಥಿಯೇಟರ್ಗೆ ಹೋಗಿ ನೋಡಿದೆ. ಆಮೇಲೆ ಅದೇ ಅವ್ರು ಕಾಮಿಡಿ ಬಂತಲ್ಲ ಇವ್ರದ್ದು. ಹಾಂ ಕರೆಕ್ಟ್. ಸ್ವಲ್ಪ ಎಷ್ಟು ಒಳ್ಳೆ ಸಿನಿಮಾ ಅದಂದರೆ ಅದು ಎಷ್ಟು ಸರಿ ನೋಡಿದ್ರೂ ಬೋರ್ ಆಗಿಲ್ಲ. ಅದು ಸಿಂಪಲ್ ಕತೆ. ಹಂಗೆ ಜನಗಳ ಅಭಿರುಚಿನ ನಾವು ತಿಳ್ಕೊಂಡು ಅದನ್ನು ಮಾಡಿದ್ರೆ ಡೆಫಿನೆಟ್ ಆಗಿ ಹೊಸಬರು ಬರಬೇಕು, ಸೂಪರ್ ಹೀರೋಗಳೇ ಬರಬೇಕಲ್ಲ ಅಂತ ಖಂಡಿತ ಕತೆ ಕೊಟ್ಟರೆ ಚೆನ್ನಾಗಿ ಅವ್ರನ್ನೇ ಸೂಪರ್ ಹೀರೋಗಳನ್ನಾಗಿ ಇವ್ರು ಮಾಡ್ತಾರೆ. ಅವ್ರು ದೊಡ್ಡ ಡೈರೆಕ್ಟರ್ಗಳಾಗ್ತಾರೆ, ಮುಂದೆ ಕಲಾವಿದರಾಗ್ತಾರೆ. ರವೀಣ ಬಂದರು, ಬಾವ ಬಂದರು. ಅದು ಸಿಂಪಲ್. ಇವತ್ತು ನಮ್ಮ ಮನೇಲಿ ಅದನ್ನು ನಾವು ರವಿ ಅನ್ನೋ ಹೆಸರು ಕೇಳಿದ್ರೆ ನಾವು ಹೇಳ್ತೀವಿ ರವೀಣ ಬಂದರು ಅಂತ. ಬಾವ ಬಂದರು. ಆಮೇಲೆ ಇವಾಗ ನಮ್ಮ ಬಾವನ್ಗೆಲ್ಲ ನಾವು ಅದನ್ನೇ ರೇಗಿಸೋಕೆ ಶುರು ಆಗ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಸೀರಿಯಲಲ್ಲೂ ಅಷ್ಟೇ ಬಾವನ್ಗೆಲ್ಲ ಹಾಡು ಹೇಳ್ತಾ ಇರ್ತಾರೆ ಹುಡುಗರೆಲ್ಲರೂ, ಬಂದರೋ ಬಾ. ಹಂಗೆ ಸಿಂಪಲ್ ನೋಡಿ. ಆ ಸಿನಿಮಾ ನೋಡ್ಕೊಂಡು ಬಂದರು. ಆ ಗುಂಗಲ್ಲಿದ್ದೀವಿ ಇನ್ನು.
ಅದನ್ನು ತೊಗೊತಾ ಇದ್ದೀವಿ, ಅದನ್ನು ಅಳವಡಿಸ್ಕೊತಾ ಇದ್ದೀವಿ. ಒಬ್ಬರ ಹೆಸರು ಕೇಳಿದ ತಕ್ಷಣ ಆ ಸಿನಿಮಾ ಜ್ಞಾಪಕ ಬರುತ್ತೆ, ಯಾವ ಮಟ್ಟಕ್ಕೆ ಆ ಸಿನಿಮಾ ಮಾಡಿರ್ಬೇಕು ಅವರು. ಸೊ ಅದರಿಂದ ಜನಕ್ಕೆ ಕತೆ ಇಷ್ಟ ಆದರೆ ನೀವೇನು ಅವ್ರನ್ನ ಬನ್ನಿ ಥಿಯೇಟರ್ಗೆ ಬನ್ನಿ ನೋಡಿ ಅಂತ ನೀವು ಕೇಳಬೇಕಾಗಿಲ್ಲ, ಅವರೇ ಬಂದು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ. ಅಂಥ ಸಿನಿಮಾಗಳನ್ನ ಕೊಡಬೇಕು ಈಗ ಕೊಡಬೇಕು. ಬಟ್ ನನಗೊಂದು ಆಸೆ ಇದೆ, ನಿಮ್ಮಿಂದ ನಾನು ಯಾವ್ದಾದ್ರು ಹಾಡು ಕೇಳಬೇಕು ಅಂತ. ಅಮ್ಮ ಆಡ್ತಾರೆ ಅನ್ಸುತ್ತೆ, ಇದ್ರದ್ದು ನಿಮ್ಮ ನಾಟಕಕ್ಕೆ ಸಂಬಂಧಪಟ್ಟಿದ್ದು ಯಾವುದಾದ್ರು ಅಮ್ಮ ಆಡ್ತಾರೆ. ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ಅವಾಗ ಆಡ್ತಿದ್ರಲ್ಲ ಯಾವುದಾದ್ರೂ ಒಂದು ಅಮ್ಮ ಆಡ್ತಾರೆ. ನಂಗೆ ಹಾಡೋಕ್ಕೆಲ್ಲ ಬರಲ್ಲ. ನಾಟಕದವ್ರು ಯಾರೊಬ್ರು ಇದ್ರೆ ಜೊತೆಗೆ ಹಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಯಾವ್ದಾದ್ರು ಗೊತ್ತಿರೋ ಸಿನಿಮಾ ಹಾಡು ಹೇಳಿ, ನಾನು ನಿಮ್ ಜೊತೆ ಹಾಡ್ತೀನಿ. ನೀನು ಹೇಳು ಆ ಸಿನಿಮಾ ಹಾಡು, ನಾನು ಹೇಳ್ತೀನಿ. ಇಲ್ಲ ನಾನೇ ಹೇಳ್ತೀನಿ. ಬೆಂಗಳೂರಾಯಿತು ಮುಂಬೈ, ಮುಂಬೈ ಆಯಿತು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಆಯಿತು ಮುಂಬೈ, ಮುಂಬೈ ಆಯಿತು ಬ್ಯಾಂಗ್ಳೂರ್. ಊರಿಗೆ ಬಂತು ಟರ್ಲಿನ್ನು, ಮರ್ತೇ ಹೋಯಿತು ಕಾಟನ್ನು, ಕೈಯಲ್ಲಿ ಇಲ್ಲ ಕಾಸಿನ್ನು, ಆದರೂ ಬಿಡರು ಫ್ಯಾಷನ್ನು. ಬೆಂಗಳೂರಾಯಿತು ಮುಂಬೈ, ಮುಂಬೈ ಆಯಿತು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಆಯಿತು ಮುಂಬೈ, ಮುಂಬೈ ಆಯಿತು ಬ್ಯಾಂಗ್ಳೂರು. ಅಕ್ಕಿಗೆ ಬಂತು ರೇಷನ್ನು, ಸಕ್ಕರೆಗೆ ಬಂತು ಕೂಪನ್ನು, ಕೈಯಲ್ಲಿ ಇಲ್ಲ ಕಾಸಿನ್ನು, ಆದರೂ ಬಿಡರು ಫ್ಯಾಷನ್ನು. ಮುಂಬೈ ಆಯಿತು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಆಯಿತು ಮುಂಬೈ. ಮರ್ತು ಬಿಟ್ಟಿದ್ದೇನೆ. ಸೂಪರ್ ಸೂಪರ್, ಅದು ಅರ್ಥಪೂರ್ಣವಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಮ್ಯಾಚಿಂಗ್ ಅದು ನಾಟಕದಲ್ಲಿ ಇದ್ದ ಹಾಡುಗಳ. ನಿಜವಾಗ್ಲೂ ಅವತ್ತು ತುಂಬಾ ಖುಷಿ ಆಯ್ತು ನಿಮ್ಮಿಬ್ರ ಜೊತೆ ಕೂಡ ನನಗೆ ಮಾತಾಡಿ. ಯಾಕಂದ್ರೆ ಒಂದು ಹೊಸತನದ ಮಾತುಕತೆ ನಾವು ಮಾಡಿರೋದು ಇವತ್ತು. ಯಾಕಂದ್ರೆ ಅದೇ ವಿಚಾರಗಳನ್ನ ನನಗೂ ಖುಷಿ ಆಯಿತು, ಯಾಕಂದರೆ ನಾವು ಎಲ್ಲ ಇಂಟರ್ವ್ಯೂಸಲ್ಲಿ ಇವಾಗ ಅಂಜಲಿ ಅಂದ ತಕ್ಷಣ ನನ್ನ ಇಂಟರ್ವ್ಯೂಸ್ ಎಲ್ಲ ನೋಡಿದ್ರೆ ಎಲ್ಲ ಗೊತ್ತಿರುತ್ತೆ. ನೀವು ಯಾವಾಗ ಬಂದ್ರಿ, ಸಿನಿಮಾಗೆ ಯಾವಾಗ ಸೇರಿದ್ರಿ, ಎಷ್ಟು ಜನ ಮಕ್ಕಳು, ಈಗ ಏನು ಮಾಡ್ತಿದ್ದೀರಾ, ಯಾಕೆ ಇಷ್ಟು ವರ್ಷ ಮಾಡಿಲ್ಲ, ಆ್ಯಕ್ಟ್ ಮಾಡಿಲ್ಲ, ಅದನ್ನೆಲ್ಲ ಸಹಜವಾಗಿ ಕೇಳ್ತಾನೆ ಇರ್ತಾರೆ. ಬಟ್ ಅವ್ರಿಗೂ ಏನಾದರೂ ಒಂದು ಖುಷಿಯಾಗಿರೋದು ಅವತ್ತಿನ ಫೀಲ್ಡಿತ್ತು, ಏನಾದರೂ ಒಂದು ಕೊಡಬೇಕಂದ್ರೆ ಒಂದು ಚೇಂಜ್ ಇರುತ್ತೆ. ರಿಯಲಿ ಗುಡ್. ಆ್ಯಕ್ಚುಲಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದೀರಾ. ಆಮೇಲೆ ವಸುದೇವ ಕುಟುಂಬದಲ್ಲಿ ಒಳ್ಳೆ ಅತ್ತೆ ಸೊಸೆ ಆಗಿರೋದ್ರಿಂದ ಈ ಅತ್ತೆ ಸೊಸೆನೇ ಬಂದು ಕೂತ್ಕೊಂಡು ಮಾತಾಡಿರೋದು ಆ್ಯಂಡ್ ನಮ್ಮ ಅಭಿಪ್ರಾಯಗಳು, ನಮ್ಮ ಸೆಟ್ಟಲ್ಲಿ ಏನು ನಡೀತೆ ಅಂತ ನಾವು ಇವ್ರಿಗೆಲ್ಲ ತಿಳಿಸ್ಕೊಟ್ಟಿದ್ದು ನನಗೂ ತುಂಬಾ ಖುಷಿ ಇದೆ. ಇದು ನನಗಂತೂ ತುಂಬಾ ಖುಷಿ ಇದೆ, ಯಾಕಂದ್ರೆ ನೀವಿಬ್ರು ಕೂಡ ಬಂದಿರೋದು, ನೀವಿಬ್ರು ಟೈಮ್ ಮಾಡಿಕೊಂಡು ಬಂದು ಇದೆಲ್ಲ ಕ್ರೆಡಿಟ್ ಅಂಜಲಿ ಅಮ್ಮನಿಗೆ ಹೋಗ್ಬೇಕು. ನಾನು ಅವ್ರಿಗೊಂದು ಜೋರು ಚಪ್ಪಾಳೆ. ನಿನ್ನ ಜೊತೆಲಿ ಕಾಂಬಿನೇಷನ್ ತಗೊಂಡು ಕಮ್ಯುನಿಕೇಷನ್ ಮಾಡಿ, ನನಗೆ ಕಮ್ಯುನಿಕೇಷನ್ ಮಾಡಿ ಇವತ್ತು ಕರ್ಕೊಂಡು ಬಂದು ಇದೆಲ್ಲ ಮಾಡಿದಾಳೆ ಅಂದರೆ ನಿಮ್ಮ ಮೇಲಿನ ಅಭಿಮಾನ. ಸೊ ಅವಳು ಸಿನ್ಸಿಯಾರಿಟಿ. ಯಾಕಂದ್ರೆ ಹಾಗೆ ಯಾರು ಮಾಡಲ್ಲ. ಹೌದು, ಮಾಡಲ್ಲ. ಬಹಳ ಕಡಿಮೆ. 100ರಲ್ಲಿ ಒಬ್ರು ಅಲ್ಲ, 100ರಲ್ಲಿ ಇವ್ರೊಬ್ರೆ. ಹೌದು ಹೌದು, ಕರೆಕ್ಟ್. ಹೌದು ಹೌದು. ನಾವು ಒಂದು ಕಲಾವಿದ್ರಂದರೆ ನಾನು ಯಾವಾಗಲೂ ಹೇಳೋದು, ಒಂದು ಕುಟುಂಬ, ನಮ್ಮ ಕುಟುಂಬ ಅದು. ನಮ್ಮ ಕುಟುಂಬದಲ್ಲಿ ನಾವು ಎಷ್ಟೋ ಸಾರಿ ಶೂಟಿಂಗ್ ಹೋದರೆ ಮನೆಯವ್ರಿಗಿಂತ ನಾವು ಜಾಸ್ತಿ ಕಳಿಯೋದು ಇವ್ರ ಜೊತೆಲೆ, ಇವ್ರನ್ನೇ ಪ್ರೀತಿಸೋದು. ನಾನು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ತಪ್ಪಾದರೆ ಮಕ್ಳುಗಳು ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ಸಮಾಧಾನ ಮಾಡಿ ಸರಿ ಮಾಡ್ತೀನಿ ಸೆಟ್ಟಲ್ಲಿ. ಅವ್ರಿಗೆ ಒಂದು ಹೇಳೋದಿಷ್ಟೇ, ನಮ್ಮ ಮನೇಲಿ ನಮ್ಗೆ ಎಷ್ಟೊಂದು ತೊಂದರೆಗಳಾಗುತ್ತೆ, ಎಷ್ಟೊಂದು ಮನೇಲಿ ಬೇಜಾರಾಗುತ್ತೆ, ಎಷ್ಟೊಂದು ಬೇಜಾರು ಮಾಡ್ತಾರೆ. ಹಾಗಂತ ಆ ಸಂಬಂಧ ನಾವೇನಾದರೂ ಬಿಟ್ಬಿಡ್ತೀವ? ಏನು ನಡೀಲಿ ನನ್ನ ಸಂಬಂಧ, ನನ್ನ ರಕ್ತ, ನನ್ನ ಬದುಕು ಅಂದ್ಕೊಂಡು ಹೋಗ್ತಾ ಇರ್ತೀವಿ ಅವ್ರ ಜೊತೆಲಿ. ಹಾಗೆ ಇಲ್ಲಿ ನಾವು ಕಲಿಬೇಕು, ನಾವಿರೋವರೆಗೂ ಇಂಡಸ್ಟ್ರಿಲೆಲ್ಲ ಒಟ್ಟೊಟ್ಟಿಗೆ ಅಭಿನಯಿಸ್ಬೇಕು, ಕಲಿಬೇಕು. ಸಣ್ಣ ಪುಟ್ಟ ತಪ್ಪಾದರೂ ಅದನ್ನ ಕ್ಷಮಿಸ್ಕೊಂಡು ಹೋಗ್ತಾ ಇರಿ. ನಮ್ಮ ಇದು ಜೀವನ ಇದು ಅಂತ ತಿಳ್ಕೊಂಡು ಆ ಹೊಂದಾಣಿಕೆ ತುಂಬ ಚೆನ್ನಾಗಿರಬೇಕು ಅನ್ನೋದೇ ನಾನು ಹೇಳೋದು. ನಂಗೆ ಅಮ್ಮನ ಜೊತೆ ಇವಾಗ ನಾನು ಮಾಡಿದ್ದ ಎಲ್ಲ ಸೀರಿಯಲಲ್ಲೂ ನಾನು ಲಕ್ಕಿ, ನನಗೆಲ್ಲ ನನಗೆ ಸಹ ಕಲಾವಿದರು ನನ್ನ ಜೊತೆಲಿ ಎಲ್ಲ ಒಳ್ಳೆಯವರೇ ಸಿಕ್ಕಿದ್ದಾರೆ. ಐ ಆಮ್ ವೆರಿ ಹ್ಯಾಪಿಯಾಗಿ ತುಂಬ ಖುಷಿಯಾಗಿದ್ದೀನಿ. ನನಗೆ ಇವಾಗ ಉದಯದಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಮೈನಾ ಅಂತ. ಸೊ ಅದರಲ್ಲೂ ಒಂದು ಒಳ್ಳೆ ಟೀಮ್ ಜೊತೆಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಅಲ್ಲಿರೋ ಡೈರೆಕ್ಟ್ರ್ ಆಗಲಿ, ನಮ್ಮ ಟೀಮ್ ಆಗಲಿ, ಎಲ್ಲ ತುಂಬ ಒಳ್ಳೆಯವರು, ಎಲ್ಲ ತುಂಬ ಹೊಂದ್ಕೊಂಡು ತುಂಬ ಚೆನ್ನಾಗಿ, ವೆರಿ ವೆರಿ ಹ್ಯಾಪಿ ಇವ್ರ ಜೊತೆಲೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ. ಆ ದೇವ್ರು ಕೊಟ್ಟಿದ್ದ ಅದೃಷ್ಟನೇನೋ. ನನ್ನ ಯಾವುದೇ ಸೆಟ್ಟಲ್ಲೂ ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಇಷ್ಟ, ನನಗೆ ಶೂಟಿಂಗ್ ಹೋಗ್ಬೇಕಂದ್ರೇ ಇಷ್ಟ, ಅಷ್ಟು ಹ್ಯಾಪಿಯಾಗಿರ್ತೀನಿ ನಾನು. ಖಂಡಿತ. ನಿಮ್ಮ ಕಥೆಗಳು, ರಂಗಭೂಮಿ ಕತೆ, ಅದರ ಹಾಡುಗಳು, ಅದರ ಮಾತುಗಳು, ಸೆಟ್ಟಲ್ಲಿ ನಡೆಯುವಂತಹ ಕೆಲವು ತುಣುಕುಗಳು, ಅದೆಲ್ಲವನ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನಮ್ಗಂತೂ ತುಂಬಾ ಖುಷಿ ಆಯ್ತು. ನನ್ಗೊತ್ತು ನನ್ನ ವೀಕ್ಷಕರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ನಿಮ್ಗೂ ಕೂಡ ನಮ್ಮ ಮಾತುಕತೆ ಇಷ್ಟ ಆಗಿದ್ರೆ ನೀವು ಕೂಡ ಕಮೆಂಟ್ ಮಾಡಬಹುದಲ್ವಾ? ಹೌದು, ಖಂಡಿತ. ನಿಮ್ಮ ಏನು ಮನದ ಆಸೆ ಇದೆಯಲ್ಲ ಅದನ್ನ ಕೂಡ ತಿಳಿಸಬಹುದು ಅಂತ ಹೇಳ್ತಾ, ನಮ್ಮ ಈ ಮಾತುಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.